ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಏಸು ಇಲ್ಲದೆ ನಾನು ಈ ಲೋಕದಲ್ಲಿ ಬದುಕಲಾರೆನು. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ, ನನ್ನ ಬಿಡಲೇ ಇಲ್ಲ ಏಸಯ್ಯ. ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ, ನನ್ನ ಬಿಡಲೇ ಇಲ್ಲ ಏಸಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 7. ಇದು ಸ್ವಲ್ಪ ದೊಡ್ಡದಾಗಿದೆ. ಸೊ ಇಂದು ಅರ್ಧ, ನಾಳೆ ಅರ್ಧ ಮುಂದುವರಿಸೋಣ. ಸಾಧ್ಯವಾದರೆ ಇವತ್ತೇ ಕಂಪ್ಲೀಟ್ ಮಾಡೋಣ. ಪವಿತ್ರಾತ್ಮರು ಹೇಗೆ ಮುನ್ನಡೆಸುತ್ತಾರೋ ಹಾಗೆ. ಓಕೆ, ಇದರ ಟೈಟಲ್ ನೋಡುವುದಾದರೆ ನೀತಿ ಸ್ಥಾಪನೆ. ಯಾರು ನೀತಿವಂತರು? ನೀತಿ ಸ್ಥಾಪನೆ. ನಿನ್ನ ಆಶ್ರಯವನ್ನರಸಿ ಹೇ ಸ್ವಾಮಿ ದೇವ, ನಾ ಬಂದಿಹೇನು. ಬೆನ್ನಟ್ಟಿ ಬರುವವರ ಕೈಯಿಂದ ತಪ್ಪಿಸಿ ಕಾಪಾಡು ನನ್ನನ್ನು. ದೇವ, ನಿನ್ನ ಆಶ್ರಯದಲ್ಲಿ ನಾನು ಓಡೋಡಿ ಬಂದಿರುವೆನು. ನನ್ನನ್ನು ಬೆನ್ನಟ್ಟಿ ಬರುವವರ ಕೈಯಿಂದ ನನ್ನನ್ನು ತಪ್ಪಿಸಿ ಕಾಯ್ದು ಕಾಪಾಡು. ಇಲ್ಲದಿರೇ ಶತ್ರು ತಿಳಿದಾನು ನನಗೆ ರಕ್ಷಕನಿಲ್ಲವೆಂದು, ಜಲ್ಲನೆ ಸೀಳಿಬಿಟ್ಟಾನು ಸಿಂಹದಂತೆ ಮೇಲೆ ಬಿದ್ದು. ದೇವರು ನಮ್ಮ ಪರವಾಗಿ ವಾದಿಸದಿದ್ದರೆ, ದೇವರು ನಮ್ಮನ್ನು ರಕ್ಷಿಸದಿದ್ದರೆ, ನಮ್ಮ ಶತ್ರುಗಳು ನಮ್ಮನ್ನು ಸೀಳಿ ಬಿಡುತ್ತಾರೆ. ಇವರಿಗೆ ಸಹಾಯ ಮಾಡುವವರು ಯಾರೂ ಇಲ್ಲವಲ್ಲ ಎಂದು ಅವರು ಅಹಂಕಾರದಿಂದ ಮೆರೆಯುತ್ತಾರೆ. ಆದರೆ ನಮಗೊಬ್ಬ ರಕ್ಷಕನಿದ್ದಾನೆ, ಆತನು ನನ್ನ ಪರವಾಗಿ ವಾದಿಸಿ ನಮಗೆ ಜಯವನ್ನು ತಂದು ಕೊಡುತ್ತಾರೆ. ಆಮೇನ್ ಎಂದು ಟೈಪ್ ಮಾಡುವ. ನನ್ನ ಯೇಸು ನನ್ನ ರಕ್ಷಕ, ನನ್ನ ಪರವಾಗಿ ಯುದ್ಧ ಮಾಡುವ ಕರ್ತರಾಗಿದ್ದಾರೆ. ನಮಗೆ ರಕ್ಷಕನಿದ್ದಾನೆ ಎಂದು ಧೈರ್ಯದಿಂದ ನಾವು ಅರಿಕೆ ಮಾಡೋಣ. ಸ್ವಾಮಿ ದೇವ, ನಾನೀ ಪರಿ ನಡೆದಿರೆ, ಅಕ್ರಮಕ್ಕೆ ಕೈ ಹಾಕಿರೆ, ಮಿತ್ರದ್ರೋಹಿ ಆಗಿರೆ, ನಿಷ್ಕಾರಣ ಶತ್ರು ಸಲಿಗೆ ಮಾಡಿರೆ. ಅಂದ್ರೆ ಸ್ವಾಮಿ ದೇವ, ನಾನು ಈ ತರ ನಡೆದುಕೊಂಡಿದ್ದೇನೆ, ಅಕ್ರಮಕ್ಕೆ ಕೈ ಹಾಕಿಲ್ಲ. ನಾನು ತಪ್ಪಾದ ಕಾರ್ಯಕ್ಕೆ, ಅಕ್ರಮಕ್ಕೆ, ಮೋಸಕ್ಕೆ, ವಂಚನೆಗೆ ನಾನು ಕೈ ಹಾಕಿಲ್ಲ. ಮಿತ್ರದ್ರೋಹಿ ಆಗಲಿಲ್ಲ. ನಾನು ಮಿತ್ರಗಳಿಗೆ ದ್ರೋಹ ಮಾಡಿಲ್ಲ. ನನ್ನನ್ನು ನಂಬಿದವರಿಗೆ ದ್ರೋಹ ಮಾಡಿಲ್ಲ. ನಿಷ್ಕಾರಣ ಶತ್ರು ಸುಲಿಗೆ ಮಾಡಿರೆ, ನಿಷ್ಕಾರಣವಾಗಿ ಶತ್ರುಗಳು ನನ್ನನ್ನು ಬೆನ್ನತ್ತಿದರೂ ನಾನು ಅವರ ವಿರುದ್ಧ ಕೈ ಎತ್ತಲಿಲ್ಲ. ಪ್ರೈಸ್ ದ ಲಾರ್ಡ್. ಇದು ನನಗೆ ಬಹಳ ಇಷ್ಟ. ನಿಷ್ಕಾರಣ, ಕಾರಣವೇ ಇಲ್ಲದೆ ನಮ್ಮ ವಿರುದ್ಧ ಶತ್ರುಗಳು ಕುತಂತ್ರ ಮಾಡ್ತಾ ಇರಬಹುದು. ಶತ್ರುಗಳು ಉಂಟಾಗೋದಕ್ಕೆ ಕಾರಣ ಬೇಕಾಗಿಲ್ಲ. ಜೋಸೆಫನ ವಿರುದ್ಧ ಸ್ವಂತ ಅಣ್ಣಂದಿರು ಶತ್ರುಗಳಾಗಿ ಮಾರ್ಪಟ್ಟರು. ಕಾರಣ ಏನು? ತಂದೆ ಅವನ ಮೇಲೆ ತೋರಿಸಿದ ಪ್ರೀತಿ, ತಂದೆ ಅವನಿಗಾಗಿ ಹೊಲಿಸಿಕೊಟ್ಟ ಬಣ್ಣ ಬಣ್ಣದ ವಸ್ತ್ರ. ಆ ವಸ್ತ್ರ ನೋಡುವಾಗ ಕಾರಣವಿಲ್ಲದೆ ಅವರು ಕೋಪಗೊಂಡರು. ತಮ್ಮ ಹೇಬೇಲನ ಕಾಣಿಕೆಯನ್ನ ದೇವರು ಸ್ವೀಕರಿಸಿದಾಗ ಕಾಯಿನ ಕಾರಣವಿಲ್ಲದೆ ತಮ್ಮನ ಮೇಲೆ ಕೋಪಗೊಂಡ. ಹೀಗೆ ನಮಗೂ ಆಗಿರಬಹುದು, ಆಗುತ್ತೆ. ಇವತ್ತು ಕಾರಣವಿಲ್ಲದೆ ನಿಮ್ಮ ಮೇಲೆ ಶತ್ರುಗಳು ಕೋಪಗೊಂಡಿರಬಹುದು. ಕಾರಣವಿಲ್ಲದೆ ನಿಮ್ಮ ಮನೆಯವರು ನಿಮಗೆ ವಿರೋಧಿಗಳಾಗಿರಬಹುದು. ಯಾತಕ್ಕಾಗಿ ಹೀಗೆ ಎಂದು ನಿಮಗೆ ಗೊತ್ತಿಲ್ಲದೆ ತಡವರಿಸ್ತಾ ಇರಬಹುದು. ಚಿಂತೆ ಇಲ್ಲ. ಕಾರಣವಿಲ್ಲದಿದ್ದರೂ ನಮ್ಮ ಶತ್ರುಗಳನ್ನ ಕ್ಷಮಿಸಿ ಬಿಡೋಣ. ನಮ್ಮ ಕೈಗೆ ಶತ್ರುಗಳನ್ನು ಒಪ್ಪಿಸಿಕೊಟ್ಟರು, ನಾವು ಅವರನ್ನು ಕ್ಷಮಿಸಿ ಬಿಟ್ಟು ಬಿಡೋಣ. ಅವನೇ ನೀತಿವಂತ. ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ನಿರಪರಾಧಿಯಾಗಿದ್ದ ಅವರನ್ನು ಶಿಲುಬೆಗೆ ಜಡಿದರು. ಕಾರಣವೇ ಇಲ್ಲದೆ ಅವರನ್ನ ಶತ್ರುಗಳು ಹಿಂಸಿಸಿದರು ಸಹ ಯೇಸು ಅವರನ್ನು ಕ್ಷಮಿಸಿ ಬಿಟ್ಟು ಬಿಟ್ಟರು. ಇಲ್ಲಿ ನೀತಿ ಸ್ಥಾಪನೆ. ಅದಕ್ಕೆ ದಾವೀದ ಹೇಗೆ ಶತ್ರು ತನ್ನ ಕೈವಶವಾದರು ಅವರನ್ನ ಕ್ಷಮಿಸಿ ಬಿಟ್ಟು ಬಿಟ್ಟ ಎಂಬುದನ್ನು 1 ಸಮುವೇಲ 24ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನೀವು ಫ್ರೀ ಆಗಿರುವಾಗ ಡೀಟೇಲ್ ಆಗಿ ಓದಿ. ಅಲ್ಲಿ ಸೌಲ ಮತ್ತು ಅವನ ಸಂಗಡಿಗರು ಒಂದು ಗವಿಯಲ್ಲಿ ಶೌಚಾಲಯಕ್ಕೆ ಸೌಲ ಹೋಗುವ ಸಮಯದಲ್ಲಿ ದಾವೀದನ ಜೊತೆಗಿದ್ದ ಬೆನ್ಯಾಮಿನ್ ಕುಲದವನಾದ ಕೀಷ ಎಂಬವನು ಹೇಳ್ತಾನೆ, ದೇವರೇ ನಿನಗೆ ಹೇಳಿದ್ದಾರಲ್ಲ, ನಿನ್ನ ಶತ್ರುಗಳನ್ನ ನಿನ್ನ ಕೈಗೆ ಒಪ್ಪಿಸಿ ಕೊಡುತ್ತೇನೆ ಎಂಬುದಾಗಿ. ಇಗೋ, ಕಾರಣವಿಲ್ಲದೆ ನಮ್ಮನ್ನು ಬೆನ್ನತ್ತಿ ಬರುವ ಸೌಲ ಶೌಚಾಲಯಕ್ಕೆ ಹೋಗಿದ್ದಾನೆ. ದೇವರು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾರೆ, ಅವರೇ ಹೇಳಿದಂತೆ ಅವನನ್ನು ನಾಶ ಮಾಡು ಎಂಬುದಾಗಿ. ಸೌಲ ದಾವೀದ ಹೋಗ್ತಾನೆ, ಆದರೆ ಅವನ ಮನಸ್ಸಾಕ್ಷಿ ಒಪ್ಪುವುದಿಲ್ಲ. ಅಭಿಷಕ್ತನ ಮೇಲೆ ನಾನು ಕೈ ಹೇಗೆ ಎತ್ತಲಿ? ಕಾರಣವಿಲ್ಲದೆ ಸೌಲ ನನ್ನನ್ನು ದ್ವೇಷ ಮಾಡಿದರೂ
ನಾನು ಆತನನ್ನು ದ್ವೇಷ ಮಾಡುವುದಿಲ್ಲ ಎಂದು ಸೌಲನ ಬಟ್ಟೆಯ ಮೂಲಂಗಿಯನ್ನು ಕತ್ತರಿಸಿಕೊಂಡು ಬರುತ್ತಾನೆ. ಇದರಿಂದ ಜನರಿಗೆ ಕೋಪ ಬರುತ್ತೆ. ದಾವೀದನ ಜೊತೆ ಇದ್ದವರಿಗೆ, ಎಂತ ಕೆಲಸ ಮಾಡಿದೆ ನೀನು? ಶತ್ರು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾರೆ, ದೇವರು ಕಾರಣವಿಲ್ಲದೆ ಅವನು ನಿನ್ನನ್ನು ಕೊಲ್ಲಲು ಬರ್ತಿದ್ದಾನೆ, ನಿನ್ನ ಕೈಗೆ ಸಿಕ್ಕಿದ ಶತ್ರುವನ್ನು ಹೀಗೆ ಬಿಟ್ಟು ಬಿಡುವುದೇ ಎಂದು ಜೊತೆಗಿದ್ದವರು ದಂಗೆ ಹೇಳ್ತಾರೆ. ಆಗ ದಾವೀದ ಹೇಳ್ತಾನೆ, ನನ್ನ ಕೈ ರಕ್ತವನ್ನ ಸುರಿಸದಂತೆ ನನ್ನ ಶತ್ರುವಿನ ಮೇಲೆ ಕರುಣೆ ತೋರುವಂತೆ ದೇವರು ನನ್ನನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಎಂದು ಜನರನ್ನ ಸಮಾಧಾನ ಪಡಿಸುತ್ತಾನೆ. ವಿಷಯ ತಿಳಿದ ಸೌಲ ಅಲ್ಲಿಂದ ಕೂಗಿ ಕರೆಯುತ್ತಾನೆ, ದಾವೀದನೇ, ನನ್ನ ಮಗನೇ. 1 ಸಮುವೇಲ 24:17-16. ದಾವೀದನ ಮಾತುಗಳು ಮುಗಿದ ನಂತರ ಸೌಲನು, ದಾವೀದನೇ, ನನ್ನ ಮಗನೇ, ಇದು ನಿಜವಾಗಿಯೂ ನಿನ್ನ ಸ್ವರವೇ ಎಂದು ಗಟ್ಟಿಯಾಗಿ ಕೂಗಿ ಅತ್ತನು. ಇದಲ್ಲದೆ ಅವನು ದಾವೀದನಿಗೆ, ನೀನು ನನಗಿಂತ ನೀತಿವಂತ. ನೀತಿವಂತ ಪರರ ತಪ್ಪುಗಳನ್ನು ಕ್ಷಮಿಸಿ ಬಿಟ್ಟು ಬಿಡೋಣ. ಅವರ ದಾರಿ ಅವರಿಗೆ, ಅವರನ್ನು ಕ್ಷಮಿಸೋಣ, ಅವರನ್ನು ಬಿಟ್ಟು ಬಿಡೋಣ. ನಾನು ನಿನಗೆ ಕೇಡು ಮಾಡಿದರೂ ನೀನು ನನಗೆ ಒಳ್ಳೆಯದನ್ನೇ ಮಾಡಿದೆ. ಸರ್ವೇಶ್ವರ ನನ್ನನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟರೂ ನೀನು ನನ್ನನ್ನು ಕೊಲ್ಲಲಿಲ್ಲ. ಇದರಿಂದ ನೀನು ನನಗೆ ಹಿತವನ್ನೇ ಮಾಡಿದೆನೆಂದು ಖಚಿತವಾಯಿತು. ಯಾವನಾದರೂ ತನ್ನ ಕೈಗೆ ಸಿಕ್ಕಿದ ವೈರಿಯನ್ನು ಸುಕ್ಷೇಮದಿಂದ ಕಳುಹಿಸಿ ಬಿಡುತ್ತಾನೆಯೇ? ಈ ದಿನ ನೀನು ನನಗೆ ಮಾಡಿದ ಉಪಕಾರಕ್ಕಾಗಿ ಸರ್ವೇಶ್ವರ ನಿನಗೆ ಪ್ರತ್ಯುಪಕಾರ ಮಾಡಲಿ. ಆಮೆನ್. ನೀತಿವಂತ. ನಮ್ಮ ಕೈಗೆ ಸಿಕ್ಕಿದ ಶತ್ರುವನ್ನ ಕ್ಷಮಿಸಿ ಬಿಟ್ಟು ಬಿಡೋಣ. ಅವರ ಪಾಡು ಅವರಿಗೆ. ಏನು ಮುಯಿಗೆ ಮುಯಿ ತೀರಿಸುವುದು ಬೇಡ. ಓಕೆ, ಆಗ ನಾವು ನೀತಿವಂತರು ಎಂದು ಎಣಿಕೆ ಮಾಡಲ್ಪಡುತ್ತೇವೆ. 5ನೇ ವಚನ, ಎನ್ನ ಬೆನ್ನಟ್ಟಿ ಬರಲಿ ವೈರಿ, ಕಾಲಿಂದ ಎನ್ನ ಮೆಟ್ಟಿ ತುಳಿಯಲಿ, ಎನ್ನ ಮಾನವನು ಮಣ್ಣು ಪಾಲಾಗಿಸಲಿ, ನನ್ನನ್ನು ಸೋಲಿಸಿ ಬಿಡಲಿ. ಹೇ ಪ್ರಭು, ಎಚ್ಚರಗೊಳ್ಳು, ನ್ಯಾಯವನ್ನು ದೇವ ನಿರ್ಣಯಿಸು. ಕೋಪದಿಂದೆದ್ದು ವಿರೋಧಿಗಳ ಕ್ರೋಧವನ್ನು ಭಂಗಪಡಿಸು. ಸಭೆ ಸೇರಲಿ ಸಕಲ ಜನಾಂಗಗಳು ನಿನ್ನ ಸುತ್ತಲೂ, ನೀ ಆಸ್ಥಾನವೇರು ಅವರನ್ನು ಪರಿಪಾಲಿಸಲು. ಹೇ ಪ್ರಭು, ಜಗದ ಜನಾಂಗಕ್ಕೆ ನ್ಯಾಯ ದೊರಕಿಸುವವನು ನೀನು, ನನಗೂ ನ್ಯಾಯ ದೊರಕಿಸು. ನಿರಪರಾಧಿ, ನೀತಿವಂತ ನಾನು. ದಾವೀದರ್ಸ ಹೇಳ್ತಾನೆ, ನಾನು ನಿರಪರಾಧಿ, ನಾನು ನೀತಿವಂತ. ನೀವು ಶತ್ರುವನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟರು, ಅವರನ್ನು ಕ್ಷಮಿಸಿ ಬಿಟ್ಟು ಬಿಟ್ಟೆನಲ್ಲ. ಇವತ್ತು ನನ್ನನ್ನು ತುಳಿದು ಹಾಕಲು ನೋಡುತ್ತಿದ್ದಾರೆ, ನನ್ನನ್ನು ನಾಶ ಮಾಡಲು ಯತ್ನಿಸುತ್ತಿದ್ದಾರೆ. ಹೇ ದೇವ, ಜಗಕ್ಕೆ ನ್ಯಾಯವನ್ನು ಒದಗಿಸಿಕೊಡುವ ದೇವರು ನೀನು ಎದ್ದು ನಿಲ್ಲು. ನನ್ನ ಪರವಾಗಿ ವಾದಿಸಿ ನನಗೆ ಸಂರಕ್ಷಣೆ ಕೊಡು, ನ್ಯಾಯವನ್ನ ಕೊಡು ಎಂಬುದಾಗಿ. ಮಾನವರ ಋನ್ಮನವನ್ನು ಅರಿತ ಸತ್ಯ ಸ್ವರೂಪಿ ದೇವ, ದುರುಳರ ಕೆಡುಕನ್ನಳಿಸಯ್ಯ, ಸತ್ಯವಂತರನ್ನು ನೀನು ಉಳಿಸಯ್ಯ. ನನಗೆ ರಕ್ಷೆ ನೀಡುವ ಗುರ್ರಾಣಿ ದೇವನೇ, ನೇರ ಮನಸ್ಕರಿಗೆ ಸಂರಕ್ಷಣೆ ಆತನೇ. ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನ ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರತಿಯೊಬ್ಬರ ಋನ್ಮನಗಳನ್ನ ಪರಿಶೋಧಿಸುವ ದೇವರು, ಆತನ ಕಣ್ಣಿಗೆ ಮರೆಯಾದುದು ಯಾವುದೂ ಇಲ್ಲ. ಅವನವನ ಕೆಲಸಕ್ಕೆ ತಕ್ಕ ಪ್ರತಿಫಲ ದೇವರು ಕೊಡುತ್ತಾರೆ ಎಂಬ ಸತ್ಯವನ್ನ ನಾವು ಮನದಟ್ಟು ಮಾಡಿಕೊಳ್ಳೋಣ. ನ್ಯಾಯ ನೀತಿಗಾಗಿ ಹಸಿದು ಹಂಬಲಿಸುವವರು ಭಾಗ್ಯವಂತರು, ದೇವರು ಅವರಿಗೆ ನ್ಯಾಯವನ್ನ ಒದಗಿಸಿಕೊಡುವರು. ಇಂದು ಶತ್ರು ಬಾಧಿತರಾಗಿ ಅನ್ಯಾಯದಿಂದ ನರಳುತ್ತಿರುವಿರೋ, ನಿಮ್ಮಲ್ಲಿರುವುದನ್ನು ಅವರು ಸುಲಿಗೆ ಮಾಡಿಕೊಂಡಿದ್ದಾರೋ, ನಿಮ್ಮ ಹೆಸರನ್ನು ಹಾಳು ಮಾಡಿದ್ದಾರೋ, ನಿಮ್ಮನ್ನು ನಾಶ ಮಾಡಲು ಪಣ ತೊಟ್ಟಿದ್ದಾರೋ, ಭಯಪಡದೆ ಯೇಸುವಿನ ನಾಮದಲ್ಲಿ ಅವರನ್ನು ಕ್ಷಮಿಸೋಣ. ಕಿತ್ತುಕೊಳ್ಳುವವರಿಗೆ ಬಿಟ್ಟು ಕೊಡೋಣ. ದೇವರ ಸನ್ನಿಧಾನದಲ್ಲಿ ನಾವು ನೀತಿವಂತರಾಗಿ ಎಣಿಕೆ ಮಾಡಲ್ಪಡುತ್ತೇವೆ. ಪ್ರಭು ನಮ್ಮನ್ನೆಂದಿಗೂ ನಾಶನಕ್ಕೆ ಒಪ್ಪಿಸಿಕೊಡುವುದಿಲ್ಲ. ಯೆಹೋವ ನಿಸ್ಸಿ ಜಯ ಕೊಡುವ ದೇವರು ನಮ್ಮ ಪರವಾಗಿ ಹೋರಾಡಿ ನಮ್ಮನ್ನು ಸಕಲ ವಿಧವಾದ ದುಷ್ಟರ ದುರುಳರ ಕೈಯಿಂದ ಬಿಡುಗಡೆ ಮಾಡುವವರಾಗಿದ್ದಾರೆ. ಹೇಗೆ ದಾವೀದನು ತನ್ನ ಕೈಗೆ ಸಿಕ್ಕಿದ ಶತ್ರುವನ್ನು ಕಾರಣವೇ ಇಲ್ಲದೆ ತನ್ನನ್ನು ನಾಶ ಮಾಡಲು ಪಣತೊಟ್ಟ ಸೌಲನನ್ನು ಕ್ಷಮಿಸಿ ಬಿಟ್ಟು ಬಿಟ್ಟಾಗ, ಸೌಲನಿಗಿಂತ ನೀತಿವಂತ ಎಂದು ಎಣಿಕೆ ಮಾಡಲ್ಪಟ್ಟ ರೀತಿಯಲ್ಲಿ ನಾವು ಸಹ ಪರರ ತಪ್ಪುಗಳನ್ನ, ದೋಷಗಳನ್ನ ಬಹಿರಂಗವಾಗಿ
ಹೇಳಿ ಅವರನ್ನು ಅವಮಾನಕ್ಕೆ ಗುರಿಪಡಿಸದಿರೋಣ. ಸಂತ ಜೋಸೆಫರು ನೀತಿವಂತನಾಗಿ ನಡೆದುಕೊಂಡ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ನೀತಿವಂತರಾಗಿ ಜೀವಿಸೋಣ. ಪವಿತ್ರಾತ್ಮರು ನಮ್ಮನ್ನ ಅಭಿಷೇಕದಲ್ಲಿ ಮುನ್ನಡೆಸಲ್ಪಡಲಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಮುಯ್ಯಿಗೆ ಮುಯ್ಯಿ ತೀರಿಸುವುದು ದೇವರ ಕೆಲಸ. ನಮ್ಮ ಶತ್ರುಗಳನ್ನು ನಾವು ಪೂರ್ಣ ಹೃದಯದಿಂದ ಕ್ಷಮಿಸಿ ಬಿಟ್ಟು ಬಿಡೋಣ. ನಮಗೆ ಕೊಡಬೇಕಾದ ಪ್ರತಿಫಲ ದೇವರಿಂದ ಬಹುಮಾನ ಬರಲಿದೆ. ಥ್ಯಾಂಕ್ ಯು.